ಎಲ್ಲ ಮೀಡಿಯಾದವ್ರಿಗೆ ನನ್ನ ಹೃದಯದ ಧನ್ಯವಾದಗಳು. ನನ್ನ ಹೆಸರು ಪ್ರದ್ಯೋತ್ ಅಂತ. ಆ್ಯಕ್ಚುಲಿ ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ 3 ವರ್ಷ ಹಿಂದೆ ನನ್ನ ಜರ್ನಿ ಶುರು ಆಗಿದೆ ನನಗೆ ಈ ಸಿನಿಮಾ ಜೊತೆಗೆ. ಫಸ್ಟ್ ನಾನು ಈ ಸಿನಿಮಾ ಮಾಡೋಕ್ಕೆ ಮುಖ್ಯ ಕಾರಣ ಆಗಿರೋ ಡೈರೆಕ್ಟರ್ ನವೀನ್ ರೆಡ್ಡಿ ಅವರಿಗೆ ನನ್ನ ಹೃದಯದ ಧನ್ಯವಾದಗಳು. ಯಾಕಂದರೆ ಅವರಿಗೆ ನನ್ನ ಮೇಲಿರೋ ಟ್ರಸ್ಟೇ ಈ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಾರೆ. ಆ್ಯಂಡ್ ಮೇಯ್ನ್ ಅವರು ಏನು ನನ್ನನ್ನು ನಂಬಿ ಒಂದು ಕಂಪೋಸಿಂಗ್ ಆಗಲಿ, ಇನ್ನೊಂದು ಸಾಂಗ್ಸ್ ಆಗಲಿ, BGM ಆಗಲಿ, ಬೀಟ್ ಸಾಂಗ್ಸ್ ಆಗಲಿ ಏನೇ ಇದ್ರೂ ಕೂಡ ಅವ್ರಿಗಿರೋ ವಿಷನ್ ಪ್ರಕಾರ ನಾನು ಅದಕ್ಕೆ ತಕ್ಕಂಥ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ವಿ. ಸಾಂಗ್ಸ್ ನೀವು ನೋಡಿದ್ದೀರಾ, ಆನ್ಲೈನಲ್ಲಿ ಕೂಡ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ. BGM ಕೂಡ ತುಂಬ ಟ್ರೈ ಮಾಡಿ ಒಂದು ಡಿಫ್ರೆಂಟ್, ಯಾಕಂದರೆ ಒಂದು ಸ್ಟೋರಿಯೇ ನಮಗೆ ಒಂದು ಡ್ರೈವ್ ಮಾಡುತ್ತೆ BGM ಮಾಡೋಕ್ಕೆ. ಸೊ ಆ ಥರ ತುಂಬ ಸ್ಕೋಪ್ ಇದೆ. ಆ್ಯಂಡ್ ಅದಕ್ಕೆ ತಕ್ಕಂಥ ಇನ್ಸ್ಟ್ರುಮೆಂಟೇಷನ್ ಆಗಲಿ, ಬ್ಯಾಕಿಂಗ್ ಆಗಲಿ, ಎವ್ರಿಥಿಂಗ್ ತುಂಬ ಡೀಟೇಲಿಂಗ್ ಆಗಿ ತುಂಬ ಟೈಮ್ ತೊಗೊಂಡು ತುಂಬ ವರ್ಷನ್ಸ್ ಮಾಡಿ ಖಂಡಿತ ಒಂದು ದಿ ಬೆಸ್ಟ್ ಔಟ್ಪುಟ್ ತಂದಿದ್ವಿ. ಆ್ಯಂಡ್ ಇದಕ್ಕೆ ಮುಖ್ಯ ಕಾರಣ ಆಗಿರೋ ವಿನೋದ್ ಸರ್ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರ ಇನ್ವಾಲ್ವ್ಮೆಂಟ್ ತುಂಬ ಇದೆ. ಅವರು ಒಂದು ಫೀಡ್ಬ್ಯಾಕ್ ಆಗಲಿ, ಸಣ್ಣ ಬೆಟರ್ಮೆಂಟ್ಸ್ ಮಾಡೋಕ್ಕೆ ಅವ್ರು ಕೊಟ್ಟರೆ ಇನ್ಪುಟ್ಸ್ ತುಂಬ ಹೆಲ್ಪ್ ಆಗಿದೆ ನನ್ನ BGM ಇನ್ನೂ ಬೆಟ್ರಾಗಿ ಬರೋಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಕೇಶವ್ ಸರ್ಗೆ ತುಂಬ ಥ್ಯಾಂಕ್ಸ್. ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರೊಡಕ್ಷನ್ ಕಡೆಯಿಂದ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್, ದಯವಿಟ್ಟು ಎಲ್ಲರೂ ನೋಡಿ. ಆ್ಯಂಡ್ ಒಂದು ನನ್ನ ಕೆರಿಯರ್ ಹೇಳಬೇಕಂದ್ರೆ ಒಂದು ಕೆರಿಯರ್ ಡಿಫೈನ್ ಮಾಡೋ ಫಿಲ್ಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ June 6 ಥಿಯೇಟ್ರಿಗೆ ಬಂದು ನೋಡಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಮೂರು ಸಾಂಗ್ಸ್ ಇದೆ, ಒಂದು 6 ಬೀಟ್ ಸಾಂಗ್ಸ್ ಇದೆ ಸರ್. 6 ಬೀಟ್ ಸಾಂಗ್ಸ್ ಇದೆ ಸರಿ ಸರ್. ಹೌದು ಸರ್, ಬರುತ್ತೆ ಸರ್. ಯಾಕಂದರೆ ಅದು ಒಂದು 80s ಬ್ಯಾಕ್ಗ್ರೌಂಡ್ ಏನಿದೆಯೋ ಅದರಿಂದ ಆಚೆ ನಾವು ಜಾಸ್ತಿ ಬಂದಿರೋ ಬಿಕಾಸ್ ಆಫ್ ಆ ಮೂಡ್ ಕ್ರಿಯೇಟ್ ಮಾಡಬೇಕು. ಹೆಂಗೆ ಅವರು ವಿಜುವಲಲ್ಲಿ ಅದನ್ನು ಕನ್ವೆ ಮಾಡಿದ್ದಾರೋ ಸೌಂಡ್ ಮೂಲಕ ಕೂಡ ನಾವು ಅದನ್ನು ಪ್ರಯತ್ನ ಮಾಡಿದ್ವಿ ಸರ್. ಸರ್ ರೀ ರೆಕಾರ್ಡಿಂಗ್ ಎಷ್ಟು ದಿನ ಅಂದರೆ ಆಲ್ಮೋಸ್ಟ್ ಒಂದು 1 year ಟೈಮಿಂದ ನಾವು ಮಾಡ್ತಾ ಇದ್ದೀವಿ ಅಂದರೆ ಕಂಟಿನ್ಯೂ ಸರ್. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಸಿನಿಮಾ ಶೂಟ್ ಆಗೋಕ್ಕೆ ಮುಂಚೆನೇ 70% ಸ್ಕೋರ್ ಮುಗೀತು ಸರ್. ಯಾಕಂದರೆ ನವೀನ್ ರೆಡ್ಡಿ ಬ್ರದರ್ ವಿಷನ್ ಹಂಗಿತ್ತು. ಅವರ ಸ್ಟೋರಿ ನಮಗೆ ಹೇಳಿದ್ದಾರೆ, ನ್ಯಾರೇಷನ್ ಒಂದು ಕ್ಯಾರೆಕ್ಟರ್ ಹೆಂಗಿರುತ್ತೆ, ಹೆಂಗೆ ಬಿಹೇವ್ ಮಾಡುತ್ತೆ ಅನ್ನೋದು ನನಗೆ ಡೀಟೇಲಾಗಿ ಹೇಳಿದ್ದಾರೆ. ಸೊ ಅದಕ್ಕೆ ತಕ್ಕಂಥ ವಿಷುವಲ್ಸ್ ಬರೋಕ್ಕೆ ಮುಂಚೆನೇ ನಾನೆಲ್ಲ ಸ್ಕೋರ್ ರೆಡಿ ಮಾಡಿಬಿಟ್ಟು ಮೇಜರ್ ವಿಷುವಲ್ ಬಂದಮೇಲೆ ಅದಕ್ಕೆ ಆ್ಯಡ್ ಮಾಡಿ ಬೆಟರ್ಮೆಂಟ್ಸ್ ಏನೇ ಇರುತ್ತೆ ಅದೆಲ್ಲ ಮಾಡಿದ್ವಿ. ಸೊ ಈ ಟೈಮ್ ಅನ್ನೋದು ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ, ಬಟ್ ತುಂಬ ಬೆಸ್ಟಾಗಿ ಏನು ಮಾಡ್ಬೋದು ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸಂಗೀತ ನಿರ್ದೇಶಕರಿಗೆ ಧನ್ಯವಾದಗಳು.